ನಮಸ್ತೆ ಎಲ್ರಿಗೂ. ಸರ್ಕಾರದ ಪಿಂಚಣಿ ಹಣಕ್ಕಾಗಿ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಿ ಅಲ್ವಾ, ಅವರಿಗೆಲ್ಲ ಕೂಡ ಒಂದು ಸಿಹಿ ಸುದ್ದಿಯನ್ನು ತಂದಿದ್ದೀನಿ. ಅದು ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಜಮಾ ಆಗಿರುವಂಥದ್ದು. ಹಾಗಾದರೆ ಯಾವ ಪಿಂಚಣಿದಾರರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾವುದೇ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ಹಣ ಪಡ್ಕೊಳ್ತಾ ಇರಬಹುದು, ಮನಸ್ವಿನಿ ಪಿಂಚಣಿ ಹಣ ಆಗಿರಬಹುದು, ಅಥವಾ ಇಂದಿರಾ ಗಾಂಧಿ ವೃದ್ಧಾಪ್ಯ ಪಿಂಚಣಿ, ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ವಿಧವಾ ಪಿಂಚಣಿ ಹಣ ಆಗಿರ್ಬೋದು. ಇವರು ಏನು ಪಡ್ಕೊಳ್ತಿದ್ರು ಅಲ್ವಾ, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗ ಬರುತ್ತೆ ಅನ್ನುವಂಥದ್ದು ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಆದರೆ ಈಗಾಗಲೇ ಪಿಂಚಣಿ ಹಣ ಅನ್ನುವಂಥದ್ದು ಕೂಡ ಜಮಾ ಆಗಿರೋ ಅಂಥದ್ದು ವಿತ್ ಪ್ರೂಫ್ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಯಾವತ್ತು ಬಂದಿದೆ, ಯಾರಿಗೆ ಬಂದಿದೆ, ಎಲ್ರಿಗೂ ಕೂಡ ಬಂದಿದೆಯಾ ಅಥವಾ ಎಷ್ಟು ದಿನದ ಒಳಗಡೆ ಬರುತ್ತೆ, ಎಲ್ಲ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದೊಳಗಡೆ ಕೊಡ್ತೇನೆ. ಹಾಗಾಗಿ ನೀವು ಸಂಪೂರ್ಣವಾಗಿ ನೋಡಿ, ಯಾವಾಗ ಮಾತ್ರ ಗೊತ್ತಾಗುತ್ತೆ ಯಾವಾಗ ಬಂದಿದೆ ಅನ್ನುವಂಥದ್ದು ಪ್ರತಿಯೊಂದು ಕೂಡ. ಅದಕ್ಕೆ ಮುಂಚೆ ನಾನು ನಿಮಗೆ ಒಂದೇ ಒಂದು ರಿಕ್ವೆಸ್ಟನ್ನು ಮಾಡ್ತೀನಿ. ಅದು ಏನು ಅಂತ ಅಂದರೆ, ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸರ್ಕಾರದ ಸೇವೆಗಳ ಬಗ್ಗೆ ಆಗಿರಬಹುದು, ಉಪಯುಕ್ತ ಮಾಹಿತಿಗಳನ್ನು ಮಾತ್ರ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡುವಂಥದ್ದು ವಿನಃ ಬೇಡದಲ್ಲೇ ಇರುವಂತಹ ವಿಚಾರಗಳನ್ನು ಯಾವೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದೇ ಇಲ್ಲ ಅಂತ ಹೇಳ್ಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಒಂದು ಪಿಂಚಣಿಯ ಹಣದ ಬಗ್ಗೆ ಸ್ವತಃ ಸರ್ಕಾರ ಅಂತಂದರೆ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯನೇ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದು ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಇನ್ನು ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣನೇ ಬರ್ತಾ ಇಲ್ಲ, ಇನ್ನೂ ಬಂದೇ ಇಲ್ಲ, ಆವಾಗಲೇ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಹೇಳಬಹುದು. ಈಗಾಗಲೇ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿರುವಂಥದ್ದು. ವಿಧವಾ ಪಿಂಚಣಿ ಹಣ 800 ರೂಪಾಯಿ ಏನಿದೆ ಅದು 17ನೇ ತಾರೀಕೇನೆ ಜಮಾ ಆಗಿರೋ ಅಂಥದ್ದು ಅಂತ ಹೇಳ್ಬಹುದು. ಆದರೆ ಎಲ್ರಿಗೂ ಕೂಡ ಒಂದೇ ದಿನ ಆಗೋದಿಲ್ಲ ಅನ್ನೋವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇತ್ತೀಚೆಗಂತೂ ಏನು ಗ್ಯಾರಂಟಿ ಯೋಜನೆಗಳು ಬಂದ ಮೇಲಿಂದ ಪಿಂಚಣಿ ಹಣದಲ್ಲಿ ತುಂಬ ಲೇಟ್ ಆಗ್ತಾ ಬರ್ತಾ ಇದೆ. ಕೆಲವೊಂದು ತಿಂಗಳು ಪೆಂಡಿಂಗಲ್ಲೇ ಇದೆ ಅಂತ ಹೇಳ್ಬಹುದು. ಈ ರೀತಿ ಸಮಸ್ಯೆಗಳೆಲ್ಲ ಕೂಡ ಆಗ್ತಾ ಇರೋವಂಥದ್ದು. ಹಾಗಾಗಿ ಒಬ್ರಿಗೂ ಕೂಡ ಬಂದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದಷ್ಟು ಪರ್ಸೆಂಟ್ ಜನರಿಗೆ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿರುತ್ತೆ, ಆದರೆ ಬೇರೆಯವ್ರಿಗೆ ಬರೋದಿಲ್ಲ. ಲೇಟಾಗಿ ಅವರಿಗೆ ಆಗ್ತಾರೆ, ಆದರೆ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಹಾಗಾಗಿ ಪಿಂಚಣಿ ಹಣ ಅನ್ನುವಂಥದ್ದು 17ನೇ ತಾರೀಕಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿರೋ ಅಂಥದ್ದು. ಇನ್ನೇನು ಎಲ್ರಿಗೂ ಕೂಡ ಒಂದು 4-5 ದಿನದ ಒಳಗಡೆನೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಅಂತ ಕೂಡ ನಾವು ಹೇಳಬಹುದಾಗಿ ಇರುತ್ತೆ. ಯಾರ್ಯಾರೆಲ್ಲ ಪಿಂಚಣಿ ಹಣ ಬಂದಿದೆಯೋ ಇಲ್ಲೋ ಚೆಕ್ ಮಾಡ್ಕೋಬೇಕು ಅಂತಂದರೆ DBT ಆ್ಯಪಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಆದರೆ ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಇವತ್ತು ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ ಪಿಂಚಣಿ ಹಣ ಅಂತ ಅಂದರೆ ಅದು ಇವತ್ತೇನು ತೋರಿಸೋದಿಲ್ಲ DBT ಆ್ಯಪ್ ಒಳಗಡೆ. ಅದು ಒಂದು ವಾರ ಆಗುತ್ತೆ. ಒಂದು ವಾರ ಆದ ನಂತರ ಅದರಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು. ಅಲ್ಲಿವರೆಗೂ ಅದರಲ್ಲಿ ತೋರಿಸೋದಿಲ್ಲ. ಮತ್ತು ನಿಮ್ಮ ಒಂದು ಅಕೌಂಟ್ ಏನಿರುತ್ತೆ ಅಲ್ವಾ, ಆ ಒಂದು ಅಕೌಂಟಲ್ಲಿ ಎಂಟ್ರಿ ಮಾಡಿಸಿದ್ರು ಕೂಡ ಗೊತ್ತಾಗುತ್ತೆ ನಿಮಗೆ ಹಣ ಅನ್ನುವಂಥದ್ದು ಬಂದಿದೆಯಾ ಇಲ್ವಾ ಅನ್ನುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆ. ಇನ್ನೇನು ಯಾರ್ಯಾರಿಗೆಲ್ಲ ಬಂದಿಲ್ಲ ಅಲ್ವಾ, ಅವರೆಲ್ಲ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೇವೆ. ಸೊ ನಿಮಗೆ ಬಂದಿತ್ತು ಅಂತಂದರೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಬಂದಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತಲೇ ಹೇಳ್ತೇನೆ. ಯಾವ ಜಿಲ್ಲೆಯವರಿಗೆ ಬಂದಿದೆ, ಯಾರಿಗೆ ಬಂದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಆಗ್ಲಿಂದ ಕೂಡ ಹೇಳ್ತಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.